ರೈತನ ಶ್ರಮ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಶಿವಪ್ಪ ಎಂಬ ರೈತ ವಾಸಿಸುತ್ತ ಇದ್ದ. ಅವನು ತುಂಬಾ ಪರಿಶ್ರಮಿ, ಆದರೆ ಸ್ವಲ್ಪ ಅಜಾಗರೂಕ. ಹಳ್ಳಿಯ ಎಲ್ಲರೂ ಅವನನ್ನು ಒಳ್ಳೆಯ ಹೃದಯದವನಂತೆ ನೋಡುತ್ತಿದ್ದರು. ಆದರೆ ಅವನ ಬಗ್ಗೆ ಒಂದು ಮಾತು ಪ್ರಸಿದ್ಧ. ಶಿವಪ್ಪನ ಕೆಲಸ ತಡವಾದರೂ ಅದರಲ್ಲಿ ಹಾಸ್ಯ ತುಂಬಿರುತ್ತೆ. ಬೀಜ ಬಿತ್ತುವ ಕಥೆ. ಒಮ್ಮೆ ರಾಯಭಾರ ಕಚೇರಿಯಿಂದ ಘೋಷಣೆ ಬಂತು. ಈ ವರ್ಷ ಯಾರು ಹೆಚ್ಚು ಬೆಳೆ ಬೆಳೆದಾರೋ ಅವರಿಗೆ ಬಹುಮಾನ. ಶಿವಪ್ಪ ಕೂಡ ತೀರ್ಮಾನಿಸಿದ. ಈ ಬಾರಿ ನಾನು ಬಿತ್ತನೆ ಮಾಡೋದ್ರಲ್ಲಿ ತಳು ಮಾಡೋದಿಲ್ಲ, ಬಹುಮಾನ ನಾನೇ ಗೆಲ್ತೀನಿ. ಬಿತ್ತನೆ ದಿನದ ಮುಂಜಾನೆ ಅವನ ಹೆಂಡತಿ ಗಂಗಮ್ಮ ಹೇಳಿದಳು, ಓ ಶಿವಪ್ಪ, ಇವತ್ತು ಬಿತ್ತನೆ ಶುರು ಮಾಡೋಣ ಅಂದ್ರೆ ಮೊದ್ಲು ನೀನ್ ಬೂಟು ಸರಿ ಮಾಡಿಸ್ಕೋ, ಇಲ್ದಿದ್ರೆ ಹೊಲದಲ್ಲಿ ಮುಳ್ಚಿಚಿತ್ತೆ. ಬೂಟು ಸರಿಪಡಿಸಲು ಹೋದ ಶಿವಪ್ಪ ಬೂಟುಗಾರನ ಬಳಿ ಕುಳಿತು ಮಾತನಾಡುತ್ತಾ, ಮಾರುಕಟ್ಟೆಯ ಗಾಸಿಪ್ ಕೇಳುತ್ತಾ ಗಂಟೆಗಟ್ಟಲೆ ಕಾಲ ಕಳೆಯುತ್ತಾನೆ. ಹೊಲಕ್ಕೆ ಬರುವಾಗ ಸೂರ್ಯ ಅಸ್ತಮಿಸುತ್ತಿರುತ್ತಾನೆ. ಕಾಗೆ ಮತ್ತು ಜೋಳ. ಮರುದಿನ ಅವನು ಬಿತ್ತನೆ ಶುರು ಮಾಡಿದ. ಆದರೆ ಬಿತ್ತಿದ ಬೀಜಗಳನ್ನು ಕಾಗೆಗಳು ತಿನ್ನತೊಡಗಿದವು. ಶಿವಪ್ಪ ಕಾಗೆಗಳನ್ನು ಓಡಿಸಲು ಹೊಲದಲ್ಲಿ ಒಂದು ಕುತೂಹಲಕರ ಸ್ಕೇರ್ಕ್ರೋ ಬೊಂಬೆ ಹಾಕಿದ. ಬೊಂಬೆಯ ಮುಖಕ್ಕೆ ಅವನ ಹೆಂಡತಿಯ ಹಳೆಯ ಶಾಲು ಕಟ್ಟಿದ. ಹಳ್ಳಿಯ ಜನರು ಅದನ್ನು ನೋಡಿ ನಗುತ್ತಾ, ಶಿವಪ್ಪ, ಇದು ಕಾಗೆಗಳನ್ನು ಓಡಿಸೋದು ಇಲ್ಲ, ನಿನ್ನ ಹೆಂಡತಿಯನ್ನು ನೆನ್ಪಿಸೋದು. ಮಳೆ ಮತ್ತು ರೈತನ ಶ್ರೇಮಹಾಲೆಯೊಂದು ವಾರ ಮಳೆ ಬರಲಿಲ್ಲ. ಹಳ್ಳಿ ರೈತರು ಚಿಂತೆಯಲ್ಲಿದ್ದರು. ಆದರೆ ಶಿವಪ್ಪ ಚಿಂತಿಸದೆ ಸಂಜೆ ಹೊತ್ತಿಗೆ ಮಳೆ ಬಂದಂತೆ ನೃತ್ಯ ಮಾಡುವ ಯತ್ನ ಮಾಡಿದ. ಅವನ ನೃತ್ಯ ನೋಡಿದ ಹಳ್ಳಿಯ ಮಕ್ಕಳು ಗದ್ದಲ ಮಾಡಿ ಅವನ ಜೊತೆ ಕುಣಿದರು. ಅದೃಷ್ಟವಶಾತ್ ಮರುದಿನಲೇ ಮಳೆ ಬಂತು. ಹಳ್ಳಿ ಜನರು ಹಾಸ್ಯವಾಗಿ, ಶಿವಪ್ಪನ ನೃತ್ಯಕ್ಕೆ ದೇವರು ಭಯಪಟ್ಟಿರಬಹುದು. ಮಾರುಕಟ್ಟೆಯ ಗೊಂದಲ. ಬೆಳೆ ಚೆನ್ನಾಗಿ ಬೆಳೆದಿತ್ತು. ಕೊಯ್ಲು ದಿನ ಬಂದಾಗ ಶಿವಪ್ಪ ಎತ್ತುಗಾಡಿಯಲ್ಲಿ ಜೋಳ ತುಂಬಿ ಮಾರುಕಟ್ಟೆಗೆ ಹೋದ. ಮಾರುಕಟ್ಟೆಯಲ್ಲಿ ಒಬ್ಬ ವ್ಯಾಪಾರಿ ಕೇಳಿದ, ಓ ರೈಟ, ಕ್ವಿಂಟಲ್ಗೆ ಎಷ್ಟೋ? ಶಿವಪ್ಪ ಸ್ವಲ್ಪ ಯೋಚಿಸಿ, ನಿನ್ನ ನಗು ಸಿಕ್ಕ್ರೆ ಅರ್ಧ ದರ ಕೊಡ್ತೀನಿ, ಇಲ್ಲಾಂದ್ರೆ ಡಬಲ್. ವ್ಯಾಪಾರಿ ನಕ್ಕ ದರ ಒಪ್ಕೊಂಡ. ಆದ್ರೆ ಹೊತ್ತಿಗಾಗ್ಲೇ ಶಿವಪ್ಪ ಜೋಳದ ಬದಲು ಒಂದು ಚೀಲದಲ್ಲಿ ತನ್ನ ಹಳೆಯ ಹಾಸಿಗೆ ಹಾಕಿ ತಂದಿದ್ದಾನೆ ಎಂಬುದು ಗೊತ್ತಾಯಿತು. ಪಾಠ. ಹಳ್ಳಿಯವರು ಅವನನ್ನು ಹಾಸ್ಯವಾಗಿ ರೈತನ ಶ್ರೇಮೆಂದು ಕರೆಯುತ್ತಿದ್ದರು. ಅವನು ತನ್ನ ತಪ್ಪುಗಳ ಮೇಲೆ ನಗುತ್ತಿದ್ದ ಮತ್ತು ಹಳ್ಳಿಯವರನ್ನು ನಗಿಸುತ್ತಿದ್ದ. ಅವನ ಮಾತು, ಕೆಲಸದಲ್ಲಿ ತಪ್ಪು ಆಗೋದಿಲ್ಲ ಅಂದ್ರೆ ಜೀವನ ಬೋರ್ ಆಗ್ಬಿಡುತ್ತೆ. ನಗುತ್ತಾ ಬದುಕೋದು, ಒಳ್ಳೆ ಬೆಳೆ ಬೆಳೆಸೋದು ಎರಡೂ ಈಕ್ವಲಿ ಇಂಪಾರ್ಟೆಂಟ್. ಈ ಕತೆ ಹೇಳೋದು ಏನಂದ್ರೆ, ರೈತನ ಶ್ರಮವೆಂದ್ರೆ ಹೊಲದಲ್ಲಿ ಬೆಳೆದ ಬೆಳೆ ಮಾತ್ರವಲ್ಲ, ಅದು ಹಳ್ಳಿಯ ಜನರ ಹೃದಯದಲ್ಲೂ ಸಂತೋಷದ ಬೀಜ ಬಿತ್ತೋ ಶಕ್ತಿ.